ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇಂದಿನಿಂದ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ಅದು ಕೂಡ ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳು ನೋಡ್ತಿರ್ಬೋದು. ಈಗಾಗಲೇ ಕೇಂದ್ರ ಸರ್ಕಾರ 10 ಅಡಿ ಅಗಲ 10 ಅಡಿ ಉದ್ದ ಈ ಒಂದು ನಿಯಮದಂತೆ ಇಲ್ಲಿ ಉತ್ಖನನ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ದೃಶ್ಯಗಳು ನೋಡ್ತಿರ್ಬೋದು. ಮೊದಲ ಹಂತವಾಗಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಈ ಪುರಾತತ್ವ ಇಲಾಖೆ ಅಧಿಕಾರಿಗಳು ಒಂದು ಮ್ಯಾಪ್ ಹಾಕಿ ಒಂದು 10 ಅಡಿ ಉದ್ದ 10 ಅಡಿ ಅಗಲ ಆ ಒಂದು ಜಾಗೆಯನ್ನು ಗುರುತಿಸಿದ್ದಾರೆ. ಆ ಜಾಗೆಯಲ್ಲಿ ಈಗ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಮೊದಲ ಭಾಗವಾಗಿ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಹಳ್ಳುಗಳೇನಿದಾವೆ ಅದನ್ನು ಆಯುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಸೂಕ್ಷ್ಮ ಆಯುಧಗಳಿಂದ ಇಲ್ಲಿ ಉತ್ಖನನ ಕೆಲಸ ಆರಂಭವಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ಅನುಮತಿ ಮೇರೆಗೆ ಇಲ್ಲಿ 10 ಅಡಿ ಉದ್ದ ಮತ್ತು 10 ಅಡಿ ಅಗಲ ಮಾತ್ರ ಈ ಒಂದು ಪ್ರದೇಶದಲ್ಲಿ ಒಂದು ಉತ್ಖನನ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಲಕ್ಕುಂಡಿಯ ಸಾವಿರಾರು ಇತಿಹಾಸಗಳು ಇರತಕ್ಕಂತಹ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇನ್ನು ಈ ಉತ್ಖನನ ಏನು ಇವತ್ತು ಆರಂಭವಾಗಿದೆ ಅದನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಲಕ್ಕುಂಡಿಯ ಗ್ರಾಮಸ್ಥರು ಕೂಡ ಇಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ಉತ್ಖನನ ಏನು ನಡೀತಿದೆ ಅದರ ಮೇಲ್ಭಾಗದಲ್ಲಿ ಸಾಕಷ್ಟು ಗ್ರಾಮಸ್ಥರು ಕೂಡ ಇಲ್ಲಿ ಕುತೂಹಲದಿಂದ ನೋಡ್ತಿದ್ದಾರೆ. ಅದಕ್ಕೆಲ್ಲವೂ ಕೂಡ ಕಾರಣ ಏನಂದರೆ ಈ ಒಂದು ಲಕ್ಕುಂಡಿಯಲ್ಲಿ ಮನೆ ಪಾಯ ಅಗೆಯುವಾಗ ನಿಧಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಈ ಉತ್ಖನನ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಜೊತೆಗೆ ಈ ಒಂದು ಹಿರಿಯರು ಹೇಳುವ ಪ್ರಕಾರ ಈ ಒಂದು ಪ್ರದೇಶ ಏನಿದೆ ಕೋಟೆ ವೀರಭದ್ರೇಶ್ವರ ಈ ಒಂದು ಪ್ರದೇಶ ಇಲ್ಲಿ ಟಂಕಶಾಲೆ ಇತ್ತು ಮತ್ತು ಅಚ್ಚಪ್ಪನ ಬೈಲಂತ ಇದನ್ನು ಕರೀತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬಂಗಾರದ ನಾಣ್ಯಗಳು ಮುದ್ರಿತವಾಗ್ತಿತ್ತು ಅನ್ನೋದು ಒಂದು ಪ್ರತೀತಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಉತ್ಖನನ ಸಾಕಷ್ಟು ಒಂದು ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ನೀವು ಕಾಣಬಹುದು. ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನದ ಮುಂಭಾಗ ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. CC ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. CC ಕ್ಯಾಮ್ರಾ ಕಣ್ಗಾವಲಿನಲ್ಲಿ ಈ ಎಲ್ಲ ಉತ್ಖನನ ಕಾರ್ಯ ನಡೆಯುತ್ತೆ. CC ಕ್ಯಾಮ್ರಾದಲ್ಲಿ ಪ್ರತಿಯೊಂದು ದೃಶ್ಯಗಳು ಕೂಡ ಸರಿಯಾಗುತ್ತೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ಲಕ್ಕುಂಡಿ ಬಹಳ ಸಂಪತ್ಭರಿತವಾದ ನಾಡು. ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಅರಸರು ಆಳಿದಂತಹ ಒಂದು ಲಕ್ಕುಂಡಿ ಈಗ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದ್ದು ಸರಿಸುಮಾರು 4 ತಿಂಗಳ ಕಾಲ ಈ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ. ಅಕಸ್ಮಾತ್ ಇಲ್ಲಿ ನಿಧಿ, ಬಂಗಾರ, ವಜ್ರ, ವೈಡೂರ್ಯ ಅಥವಾ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕರೆ ಮುಂದಿನ ಹಂತವಾಗಿ ಲಕ್ಕುಂಡಿ ಪ್ರಾಧಿಕಾರ ಏನಿದೆ ಸರ್ಕಾರಕ್ಕೆ ಮತ್ತೊಂದು ಪ್ರಸ್ತಾವನೆ ಸಲ್ಲಿಸುತ್ತೆ. ಆಗ ಲಕ್ಕುಂಡಿಯ ಮತ್ತಷ್ಟು ಭಾಗಗಳಲ್ಲಿ ಈ ಉತ್ಖನನ ಕಾರ್ಯ ನಡೆಯುತ್ತೆ. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಈಗಾಗಲೇ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಮೇಲ್ಮಟ್ಟದಲ್ಲಿರ್ತಕ್ಕಂಥ ಹಳ್ಳುಗಳನ್ನು ಆಯ್ದು ನಂತರ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ಜೊತೆಗೆ ಅದರ 2ನೇ ಹಂತದ ಭಾಗವಾಗಿ ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಇಲ್ಲಿ ಸಲಕೆಯಿಂದಲೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಆದೇಶದಂತೆ 10 ಮೀಟರ್ ಉದ್ದ 10 ಮೀಟರ್ ಅಗಲ ಏನು ಜಾಗ ಇದೆ ಅಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ಸಲಕೆಯಿಂದ ಅದನ್ನು ಉತ್ಖನನವನ್ನು ಮಾಡ್ತಿದ್ದಾರೆ. ಈಗಾಗಲೇ ಇಲ್ಲಿರ್ತಕ್ಕಂತಹ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ಸಾಕಷ್ಟು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರ ಸಮ್ಮುಖದಲ್ಲೇ ಕೂಡ ಈ ಉತ್ಖನನ ಕಾರ್ಯ ನಡೀತಿದೆ. ಜೊತೆಗೆ ನನ್ನ ಮುಂದ್ಗಡೆ ಕಾಣದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅದರ ಮುಂಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಿದೆ. ಜೊತೆಗೆ ಇಲ್ಲಿ ಈಗಾಗಲೇ ಈ ಜಿಲ್ಲಾಧಿಕಾರಿಯವರು ಈ ಒಂದು ಉತ್ಖನನ ಕಾರ್ಯಕ್ಕೆ ಚಾಲನೆ ಕೊಟ್ಟ ಬಳಿಕ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಈ ಒಂದು ಉತ್ಖನನ ಕಾರ್ಯವನ್ನು ಆರಂಭಿಸಿದ್ದಾರೆ. ಇಲ್ಲಿ ಯಾವುದೇ ಯಂತ್ರೋಪಕರಣಗಳನ್ನು ಬಳಸಲ್ಲ. ಎಲ್ಲವೂ ಕೂಡ ಕಾರ್ಮಿಕರೇ ಈ ಒಂದು ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ನನ್ನ ಬಲಭಾಗದಲ್ಲಿ ನೀವು ನೋಡ್ತಿರ್ಬೋದು. ಇದು ಸಿದ್ಧರ ಬಾವಿ ಅಂತ. ಈ ಒಂದು ಸಿದ್ಧರ ಬಾವಿಯು ಕೂಡ ಇಲ್ಲಿ ಸಾಕಷ್ಟು ಜನ ಸಿದ್ಧರು ಬಂದು ಸ್ನಾನವನ್ನು ಮಾಡ್ತಿದ್ರು. ಅದೇ ಕಾರಣಕ್ಕೆ ಇದನ್ನು ಸಿದ್ಧರ ಬಾವಿ ಅಂತ ಕರೀತಾರೆ ಅನ್ನೋದು ಕೂಡ ಒಂದು ಪ್ರತೀತಿ ಇರತಕ್ಕಂಥದ್ದು. ಈ ಒಂದು ಸಿದ್ಧರ ಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮಧ್ಯೆ ಈ ಒಂದು ಕೆಳಗಡೆ ಒಂದು ಇಂಟರ್ಲಿಂಕ್ ಕನೆಕ್ಟ್ ಇದೆ ಅನ್ನೋದು ಕೂಡ ಒಂದು ಪ್ರತೀತಿ ಇದೆ. ಜೊತೆಗೆ ಈ ಒಂದು ಟಂಕಶಾಲೆ ಜೊತೆಗೆ ಅಚ್ಚಪ್ಪನ ಬೈಲು ಇದೇ ಪ್ರದೇಶದಲ್ಲಿ ಇರೋದ್ರಿಂದ ಈ ಒಂದು ಉತ್ಖನನ ಏನು ನಡೀತಿದೆ ಇಲ್ಲಿ ಅಪಾರ ಪ್ರಮಾಣದ ಬಂಗಾರದ ನಾಣ್ಯಗಳು, ವಜ್ರ, ವೈಡೂರ್ಯಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ನಿರೀಕ್ಷೆಯಿಂದಲೇ ಕೂಡ ಸಾಕಷ್ಟು ಜನ ಇಲ್ಲಿ ಕಾಯ್ತಿರ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಲಕ್ಕುಂಡಿಯ ಗ್ರಾಮಸ್ಥರು ಬೆಳಗ್ಗೆ 10:30ರಿಂದಲೂ ಕೂಡ ಇಲ್ಲಿ ಬಂದು ಕಾಯ್ತಿದ್ದಾರೆ. ಇಲ್ಲಿ ಏನು ಸಿಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇರತಕ್ಕಂಥದ್ದು. ಸಾಕಷ್ಟು ಜನ ಗ್ರಾಮಸ್ಥರು ಬಂದಿದ್ದಾರೆ ಇದನ್ನು ನೋಡೋಕ್ಕೆ. ನಾನು ಗ್ರಾಮಸ್ಥರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಗ್ರಾಮಸ್ಥರಿದ್ದಾರೆ. ಯಜಮಾನ್ರೆ, ಇಲ್ಲಿ ಉತ್ಖನನ ಕಾರ್ಯ ನಡೀತಿದೆ, ಏನು ಹೇಳ್ತೀರಿ? ನಿಮ್ಮೂರಾಗಿ ಹಿಂದೆ ಯಾವಾಗ ನಡೆದಿತ್ರಿ? ಹಿಂದೆ 20 ವರ್ಷದಿಂದ ನಡೆಯುತ್ತೆ. ಏನಾರ ಸಿಕ್ಕಿತ್ರಿ? ಸಿಗಾರ್ ಸಿಕ್ಕರು ನಾವು ಗೌರ್ಮೆಂಟಿಗೆ ಮುಟ್ಸಿಲ್ಲಲ್ಲಪ್ಪ.
ಮುಟ್ಸಿಲ್ಲ ಅವರು. ಈಗಿನ ಅಲ್ಲೇ ರೀತಿ ಕುಟುಂಬದವರು ಮುಟ್ಸಿದ್ರು. ಅವಾಗಲಿದ್ದ ಅದು ನಿನ್ನೆಲಿದ್ದ ಈ ಉತ್ಕಲನ ಕಾರ್ಯಕ್ರಮ ಆರಂಭ ಆಗೈತಿ. ಇಲ್ಲಿ ಏನಾರ ಸಿಗ್ಬೋದು ಅನ್ಸುತ್ತಾ? ಸಿಗತ್ರಿ ಅದು ಎಲ್ಲರ ಕಣ್ಣಿಗೆ ಕಾಣೋದಿಲ್ಲ. ಅದು ಕಾಣ್ಬೇಕನ್ನೋರಿಗೆ ಕಾಣುತ್ತಾ. ನಮ್ಮ ಕಂಡ್ರೂ ಮಣ್ಣು ಕಲ್ಲು ಆಗತ್ತಾ, ಕೆಲವು ಜನಕ್ಕೆ ಕಣ್ಣಿಗೆ ಬಂಗಾರ ಆಗತ್ತಾ. ಅವ್ರ ಕಡೆಯಿಂದ ಮುಟ್ಟಿಸ್ಬೇಕಂದ್ರೆ ನೀವೇನು ಹೇಳ್ತೀರಿ ಸರ್? ಲಕ್ಕುಂಡಿ ಐತಿಹಾಸಿಕ ಸ್ಥಳ ಅಂದಮೇಲೆ ಇಲ್ಲಿ ಎಲ್ಲಿ ಹುಡುಕಿದ್ರು ಏನಾದರೂ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಹಿಂದೆ ಒಂದು 5-6 ವರ್ಷದಿಂದ ಹಟ್ಟದಿಂದ ಇಲ್ಲಿ ಕೆಳಗೆ ಅಲ್ಲಮ್ಮ ಪ್ರಭುದೇವರ ಮಠ ಅಂಥೇಳಿ ಅಲ್ಲಿ ಮಠದ ಮುಂದೆ ಒಂದು 2 ಉತ್ಖನನ ಮಾಡಿದಾಗ 2 ಗುಡಿಗಳ ಅಡಿಪಾಯ ಸಿಕ್ಕವು. ಅವಾಗ ಮಾಡಿದ್ರು ಉತ್ಖನನ. ಈಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಮಾಡ್ಯಾರ, ಇಲ್ಲಿ ಏನಾರ ಸಿಗ್ಬೋದು ಅನ್ಸುತ್ತಾ? ಅದು ಸಿಗ್ಬೋದು, ಸಿಗ್ಲಿಕ್ಕಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಸಿಗ್ಬೋದು, ಐತಿಹಾಸಿಕ ಲಕ್ಕುಂಡಿ ಅಂತ ಇಲ್ಲಿ ಏನಾದ್ರು ಸಿಕ್ಕೇ ಸಿಗ್ಬೋದು ಅಂತ ನಮ್ಮ ಅಭಿಪ್ರಾಯ. ನಿಮಗೆ ಕುತೂಹಲ ಐತಿ? ಕುತೂಹಲ ಐತ್ರಿ, ಕುತೂಹಲ ಐತಿ. ಯಾಕಂದ್ರೆ ಮಣ್ಣಿನ ನಿಮ್ಮ ಊರಾಗ ನಿಧಿ ಸಿಕ್ಕತಿ. ಹೌದೌದು, ಸಿಗ್ಬೋದು ಅಂತ. ಹಾಂ, ಲಕ್ಕುಂಡಿ ಐತಿಹಾಸಿಕ ಊರಂದ ಒಳಗೆ ಏನಾದರೂ ಒಂದು ಸಿಗ್ಬೋದು ಅಂತ ಕುತೂಹಲ ಎಲ್ಲರಿಗೆ. ನೀವೇನು ಹೇಳ್ತೀರಿ? ಇಲ್ಲಿ ಏನು ಸಿಗ್ಬೋದು ಅನ್ಸತ್ತೆ ನಿಮಗೆ? ಕುತೂಹಲ ಐತನ ಇದನ್ನ ನೋಡಕ? ಲಕ್ಕುಂಡಿಯಲ್ಲಿ ಈ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈಗೇನು ಈ ಬಾವಿ ಐತಲ್ಲ, ಬಾವಿಲಿದ್ದ ಆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಏನು ಪಾಟೋನಿ ಸಿಸ್ಟಮ್ ಒಳಗೈತ್ರಿ. ನಮ್ಮ ಪೂರ್ವಜರು ಹೇಳೋ ಲೆಕ್ಕಕ್ಕೆ ಹಿಂದಿನ ಕಾಲದೊಳಗೆ ಹಿರಿಯರು ಹೇಳಿದ್ದು ಐತಿ ಅಂತ ಕೇಳಿವಿ ನಾವು. ಅದು ಕರೆ ಆಗ್ಬೋದು. ಇದನ್ನ ಉತ್ಖನನ ಮಾಡಕತ್ತಾರಲ್ಲ, ಅದು ಮುಂದೆ ಸಂಶೋಧನೆ ಮಾಡಿ ನಿಮ್ಮ ಊರಾಗ ನಿಧಿ ಸಿಕ್ಕತಿ, ಇಲ್ಲೇನು ಬಂಗಾರ ವಜ್ರ ಅದೆಲ್ಲ ಸಿಗ್ಬೋದು ಅನ್ಸುತ್ತಾ? ಸಿಗ್ಬೋದು ರೀ. ಯಾಕಂದ್ರೆ ಇದು ಹಳೆ ಕಾಲದ ಊರು, ತೆಗೆದ್ರೆ ಸಿಗ್ಬೋದು ರೀ. ಸಾಕಷ್ಟು ಹವಳ ಮುತ್ತು ಬಂಗಾರ ಹಿಂದೆ ನಮ್ಮ ಹೊಲದೊಳಗನ ಉತ್ಖನನ ಮಾಡ್ಯಾರ. ಲಕ್ಕುಂಡಿ ಒಳಗೆ ಕಮ್ತಾರ ಅಂತೇಳಿ ಇಲ್ಲೇ ನಮ್ಮ ಜಮೀನೊಳಗೆ 2 ಎಕರೆ ಒಳಗೆ ಉತ್ಖನನ ಮಾಡಿದ್ರು. ಅವಾಗ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಧಿಕಾರದೊಳಗೆ ಆಗಿತ್ತದು. ಆವಾಗ ಹವಳ ಮುತ್ತು, ಆಮೇಲಿಂದ ನಾಣ್ಯಗಳು, ಆಮೇಲಿಂದ ಕಲ್ಲಿನ ಕೊಡ್ಲಿ, ನಮ್ಗೆ ಕಲ್ಲಿನ ಕೊಡ್ಲಿ ಸಿಕ್ಕಿದ್ವು. ಕಲ್ಲಿನ ಕೊಡ್ಲಿ ಕೊಟ್ಟಿವಿ ಸಾಹೇಬ್ರಿಗೆ, ಕಲ್ಲಿನ ಕೊಡ್ಲಿ ಮುಡ್ಸೀವಿ. ಆಮೇಲೆ ಒಂದು 15-20 ನಾಣ್ಯ ಕೊಟ್ಟಿವಿ, ಹವಳ ಕೊಟ್ಟಿವಿ. ಆಮೇಲಿಂದ ಹಿಂದಿನ ಕಾಲದ್ದು ಒಂದಿಷ್ಟು ಟಂಕ ಸಾಲಿ ಇತ್ತಲ್ಲ, ಆ ಟಂಕ ಸಾಲಿಯು ಕೆಲವೊಂದಿಷ್ಟು ಅವಶೇಷಗಳು ಸಿಕ್ಕವು. ಅವನ್ನೆಲ್ಲ ಸರ್ಕಾರಕ್ಕೆ ಅವಾಗ ಕೊಟ್ಟಿದ್ದೀವಿ. ಈಗ ಅದು ಉತ್ಖನನ ಮಾಡ್ತೀನಿ ಅಂತೇಳಿ ಅಂದಾರ.